ಇನ್ನೊಂದು ಕಡೆ ಐತಿಹಾಸಿಕ ಧ್ವಜಾರೋಹಣ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಲಿರುವಂತಹ ಧ್ವಜಾರೋಹಣಕ್ಕೆ ಕೆಂಪುಕೋಟೆ ಸಜ್ಜಾಗಿದೆ. ಕೆಂಪುಕೋಟೆಯಲ್ಲಿ ನಡೀತಾ ಇರುವಂತಹ ಸಿದ್ಧತೆಗಳನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಕೊನೆ ಹಂತದ ಸಿದ್ಧತೆಗಳನ್ನ ನಾವಿಲ್ಲಿ ನೋಡ್ತಾ ಇರೋದು. ಇನ್ನೇನು ಕೇವಲ 26ರಿಂದ 28 ನಿಮಿಷಗಳು ಮಾತ್ರ ಬಾಕಿ ಪ್ರಧಾನಿ ಮೋದಿ ಅವರು ಆಗಮಿಸಿ ಧ್ವಜಾರೋಹಣ ಮಾಡುವಂತಹ ಆ ಸುಸಂದರ್ಭಕ್ಕೆ. ಈ ಕಾರಣಕ್ಕಾಗಿನೇ ಕೊನೆ ಹಂತದ ಸಿದ್ಧತೆಗಳು ಬಹಳ ಭರದಿಂದ ಸಾಗ್ತಾ ಇದೆ. ಬಹಳ ವಿಶೇಷವಾಗಿ ಭದ್ರತಾ ವ್ಯವಸ್ಥೆಯನ್ನು ಕೂಡ ನಾವಿವತ್ತು ಕೆಂಪುಕೋಟೆ ಸುತ್ತಮುತ್ತ ಗಮನಿಸಿರಬಹುದಾಗಿರುತ್ತೆ. ಜೊತೆಗೆ ಅಲ್ಲಿ ಬೇಕಾದಂತಹ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಇಲ್ಲಿ ತನಕನೂ ಕೂಡ ಹೇಗೆ ಸಂಪ್ರದಾಯವನ್ನ ಆಚರಿಸಿಕೊಂಡು ಬರಲಾಗುತ್ತೆ. ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡುವಂತಹ ಸಂದರ್ಭದಲ್ಲಿ ಆಚರಿಸಲಾಗುವಂತಹ ಸಂಪ್ರದಾಯಗಳೇನಿರುತ್ತೆ ಅದಕ್ಕಾಗಿ ಕೊನೆ ಹಂತದ ಸಿದ್ಧತೆಗಳನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಪೊಲೀಸ್ ಬ್ಯಾಂಡ್ ಹಾಗೆ ಸೇನೆಗೆ ಸಂಬಂಧಪಟ್ಟಂತಹ ಬ್ಯಾಂಡ್ ಎಲ್ಲ ಕವಾಯತ್ತಲ್ಲಿ ತೊಡಗಿರುವಂತಹ ಸಂದರ್ಭವನ್ನ ಗಮನಿಸ್ತಾ ಇದ್ದೀವಿ. ಪರೇಡ್ ನಲ್ಲಿ ತೊಡಗಿರುವಂತಹ ಸಂದರ್ಭವನ್ನ ಗಮನಿಸ್ತಾ ಇದ್ದೀವಿ. ಬಹಳ ಸಂಭ್ರಮ ಮನೆ ಮಾಡಿದೆ. ಜೊತೆಗೆ ವಿಐಪಿಗಳು ವಿವಿಐಪಿಗಳು ಹೀಗೆ ಬಹಳಷ್ಟು ಮಂದಿ ಬಂದು ಈಗ ಆಲ್ರೆಡಿ ಕೆಂಪುಕೋಟೆಯ ಬಳಿ ಜಮಾಯಿಸ್ತಾ ಇರುವಂತಹ ಸಂದರ್ಭವನ್ನ ಕೂಡ ನಾವು ನಂತರದ ಹಂತದಲ್ಲಿ ಗಮನಿಸ್ತಾ ಹೋಗಬಹುದಾಗಿರುತ್ತೆ. ಹೀಗೆ ಬಹಳ ಭದ್ರತೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಜೊತೆಗೆ ಜನರನ್ನ ರಂಜಿಸುವಂತಹ ನಿಟ್ಟಿನಲ್ಲಿ ದೇಶಾಭಿಮಾನವನ್ನ ಸಾರುವಂತಹ ನಿಟ್ಟಿನಲ್ಲಿ ಅಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಕೂಡ ಈಗ ಜರುಗ್ತಾ ಇದೆ. ಹಾಗೆ ಇಲ್ಲಿ ಕೂಡ ನಾವು ಗಮನಿಸಬಹುದಾಗಿರುತ್ತೆ. ದೇಶಕ್ಕೆ ಸಂಬಂಧಪಟ್ಟಂತಹ ಪ್ರಮುಖರು ಈಗ ಆಲ್ರೆಡಿ ಬಂದು ಆಸೀನರಾಗ್ತಾ ಇರುವಂತಹ ಸಂದರ್ಭವನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಮಾಜಿ ಪ್ರಧಾನಿಗಳಾಗಿರುವಂತಹ ಎಚ್ ಡಿ ದೇವೇಗೌಡರು ಕೂಡ ಈ ಸಂದರ್ಭದಲ್ಲಿ ಸಾಕ್ಷಿಯಾಗ್ತಾರೆ. ಕೇಂದ್ರ ಸಚಿವ ಅನಂತ್ ಕುಮಾರ್ ಅವರು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಸಚಿವರೆಲ್ಲರೂ ಕೂಡ ಅಲ್ಲಿ ಮಾತನಾಡಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಇದರಂತೆ ಬೇರೆ ಬೇರೆ ಪಕ್ಷಗಳಿಗೆ ಸಂಬಂಧಪಟ್ಟಂತಹ ಮುಖಂಡರು, ನಾನು ಮೊದಲೇ ಹೇಳಿದಾಗೆ ವಿಐಪಿಗಳು ಎಲ್ಲರೂ ಕೂಡ ಈಗ ಆಸೀನರಾಗ್ತಾ ಇರುವಂತಹ ಸಂದರ್ಭವನ್ನ ಗಮನಿಸಬಹುದಾಗಿತ್ತೆ. ಈ ಎಲ್ಲರಲ್ಲೂ ಕೂಡ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಹಾಗೆ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಅನಂತ್ ಕುಮಾರ್ ಅವರು ಎಲ್ಲರನ್ನು ಕೂಡ ಮಾತನಾಡಿಸ್ತಾ ಇರುವಂತಹ ಸಂದರ್ಭವನ್ನ ಎಚ್ ಡಿ ದೇವೇಗೌಡರು ಕೂಡ ಅಲ್ಲಿರೋದನ್ನ ಗಮನಿಸ್ತಾ ಇದ್ದೀವಿ. ಸೊ ಎಲ್ರಿಗೂ ಕೂಡ ಅನಂತ್ ಕುಮಾರ್ ಅವರು ಒಂದು ರೀತಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಹಾಗೆ ಅವರು ಕೂಡ ಈಗ ಆಸೀನರಾಗ್ತಾ ಇರುವಂತಹ ಸಂದರ್ಭವನ್ನ ಗಮನಿಸ್ತಾ ಇದ್ದೀವಿ. ಎಲ್ಲವೂ ಕೂಡ ಶಿಸ್ತುಬದ್ಧವಾಗಿ ಸಂಪ್ರದಾಯದಂತೆಯೇ ಇಲ್ಲಿ ನಡೆಯುತ್ತೆ. ಈ ಹಿಂದೆ ಹೇಗೆ ಪ್ರತಿ ವರ್ಷನೂ ಕೂಡ ಸ್ವಾತಂತ್ರ್ಯೋತ್ಸವದ ಆಚರಣೆ ಕೆಂಪುಕೋಟೆಯಲ್ಲಿ ನಡೆಯುತ್ತೆ ಅದೇ ರೀತಿಯಾದಂತಹ ಸಂಪ್ರದಾಯವನ್ನ ಇವತ್ತು ಕೂಡ ಪಾಲಿಸಲಾಗುತ್ತೆ. ನಾವು ಅದನ್ನ ನೋಡಬಹುದಾಗಿರುತ್ತೆ ಕೂಡ ಮುಂದಿನ ಹಂತದಲ್ಲಿ. ಸ್ವಲ್ಪ ಕುತೂಹಲ ಕೆರಳಿಸುವಂತಹ ಶಿಸ್ತುಬದ್ಧ ಸಂಪ್ರದಾಯಗಳನ್ನ ನಾವು ನೋಡಬಹುದಾಗಿರುತ್ತೆ. ಕೆಂಪುಕೋಟೆಯ ಲಾಹೋರ್ ಗೇಟ್ಗೆ ಪ್ರಧಾನಿಯವರು ಆಗಮಿಸುವಂತಹ ಸಂದರ್ಭದಿಂದ ಹಿಡಿದು ಅವರು ಧ್ವಜಾರೋಹಣ ಮಾಡುವಂತಹ ಸಂದರ್ಭದ ತನಕ ಕೂಡ ಬಹಳ ಶಿಸ್ತನ್ನ ಅಲ್ಲಿ ಪಾಲಿಸಲಾಗುತ್ತೆ. ಮಾಜಿ ಪ್ರಧಾನಿಗಳಾಗಿರುವಂತಹ ಮನಮೋಹನ್ ಸಿಂಗ್ ಅವರು ಕೂಡ ಅಲ್ಲಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಕುಟುಂಬ ಸಮೇತರಾಗಿ ಅವರು ಬಂದಿರುವಂತಹದನ್ನ, ಆ ಕಡೆ ರಾಜನಾಥ್ ಸಿಂಗ್ ಅವರು ಇರುವಂತಹದನ್ನ ಕೂಡ ನಾವು ಗಮನಿಸಿರಬಹುದಾಗುತ್ತೆ. ಈ ವಿಜುವಲ್ಸ್ ಅಲ್ಲಿ ನಾವೆಲ್ಲ ಗಮನಿಸಿರಬಹುದಾಗುತ್ತೆ. ನಾನು ಮೊದಲೇ ಹೇಳಿದಾಗೆ ದೇಶದ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಇದು. ಹೀಗಾಗಿ ದೇಶಾಭಿಮಾನವನ್ನ ಹೆಚ್ಚಿಸುವಂತಹ ಬಹಳಷ್ಟು ಕಾರ್ಯಗಳು ಕೂಡ ಅಲ್ಲಿ ನಡೀತಾ ಇದೆ. ಸ್ವಲ್ಪ ಹೊತ್ತಿನ ಮುಂಚೆ ನಾವು ಗಮನಿಸಿರಬಹುದಾಗಿರುತ್ತೋ ಅಲ್ಲಿ ಈ ಮರಳಿನ ಮುಖಾಂತರವಾಗಿ ಕಲೆಯನ್ನ ಪ್ರದರ್ಶಿಸುವಂತಹ ಕೆಲಸ ಕೂಡ ನಡೀತಾ ಇತ್ತು. ಅದರೊಂದಿಗೆ ದೇಶಾಭಿಮಾನಕ್ಕೆ ಸಂಬಂಧಪಟ್ಟಂತಹ ಗೀತೆಗಳನ್ನ ಅಲ್ಲಿ ಹಾಡುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಅದರಂತೆ ಪ್ರತಿಯೊಬ್ಬರು ಕೂಡ
ಬೆಳಗ್ಗಿನ ಸಂದರ್ಭದಲ್ಲೇ ಬಂದು ಈಗ ಆಸೀನರಾಗಿ ಧ್ವಜಾರೋಹಣದ ಸಂದರ್ಭವನ್ನ ಎದುರು ನೋಡ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದಾಗೆ ಕೆಂಪುಕೋಟೆಯ ಲಾಹೋರ್ ಗೇಟ್ಗೆ ಪ್ರಧಾನಿಯವರು ಮೊದಲಿಗೆ ಆಗಮಿಸ್ತಾರೆ. ಅದಕ್ಕಿಂತ ಮುನ್ನ ಅವರು ರಾಜ್ಘಾಟ್ಗೆ ಹೋಗ್ತಾರೆ. ರಾಜ್ಘಾಟ್ಗೆ ಹೋಗಿ ಅಲ್ಲಿ ಗಾಂಧಿ ಸ್ಮಾರಕಕ್ಕೆ ಅವರು ಒಂದು ನಮನವನ್ನ ಸಲ್ಲಿಸಿದ ನಂತರದಲ್ಲಿ ಕೆಂಪುಕೋಟೆಗೆ ಆಗಮಿಸ್ತಾರೆ. ಸೊ ಇದೆಲ್ಲವೂ ಕೂಡ ಬಹಳ ಮುಂಚೆನೆ ಒಂದು ಫಿಕ್ಸ್ಡ್ ಟೈಮ್ ಅನ್ನುವಂಥದ್ದು ಏನೀಗ ಆಲ್ರೆಡಿ ಶೆಡ್ಯೂಲ್ ಮಾಡಲಾಗಿರುತ್ತೆ, ಅದರ ಪ್ರಕಾರವಾಗಿ ನಡೆಯುವಂತಹ ಸಂದರ್ಭಗಳಾಗಿರುತ್ತೆ. ಅಂದ್ರೆ ಇದೆಲ್ಲವೂ ಕೂಡ ಕಾರ್ಯಗಳಾಗಿರುತ್ತವೆ. ಸೊ ಸಿಕ್ಕಿರುವಂತಹ ಮಾಹಿತಿಯಂತೆ ಹೆಚ್ಚು ಕಡಿಮೆ 7:15ರಿಂದ 7:16 ಅಥವಾ 7:18 ಸಂದರ್ಭದ ತನಕ ಅವರು ಪ್ರಧಾನಿಯವರು 7 ಗಂಟೆಗೆ ಅವರು ತಮ್ಮ ನಿವಾಸದಿಂದ ಹೊರಟು ಅನಂತರದಲ್ಲಿ ರಾಜ್ಘಾಟ್ಗೆ ತೆರಳಿ 7:18 ಸಂದರ್ಭದಲ್ಲಿ ಅವರು ರಾಜ್ಘಾಟ್ಗೆ ತೆರಳಿ ಅಲ್ಲಿ ಗಾಂಧಿ ಸ್ಮಾರಕಕ್ಕೆ ನಮಿಸಿ ಆ ನಂತರದಲ್ಲಿ ಸೀದಾ ಅವರು ಕೆಂಪುಕೋಟೆಗೆ ಬರ್ತಾರೆ. ಕೆಂಪುಕೋಟೆಯ ಲಾಹೋರ್ ಗೇಟ್ಗೆ ಪ್ರಧಾನಿಯವರು ಆಗಮಿಸ್ತಾರೆ. ಆಗ ಪ್ರಧಾನಿಯವರಿಗೆ ಪ್ರಮುಖವಾಗಿ ಅಲ್ಲಿ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸ್ವಾಗತವನ್ನ ಕೋರ್ತಾರೆ. ಇದು ಮೊದಲಿಗೆ ಅವರು ಕೆಂಪುಕೋಟೆಗೆ ಆಗಮಿಸುವಂತ ಸಂದರ್ಭದ ಸನ್ನಿವೇಶಗಳಾಗಿರುತ್ತವೆ. ಹಾಗೆ ಆ ನಂತರದಲ್ಲಿ ಪ್ರಧಾನಿಯವರಿಗೆ ಪೊಲೀಸ್ ಗಾರ್ಡ್ಗಳಿಂದ ಒಂದು ಗೌರವ ವಂದನೆಯನ್ನ ನೀಡಲಾಗುತ್ತೆ. ಗಾರ್ಡ್ ಆಫ್ ಆನರ್ ಅನ್ನ ಸ್ವೀಕರಿಸ್ತಾರೆ ಪ್ರಧಾನಿ ಮೋದಿ ಅವರು. ಸೊ ಆ ನಂತರದಲ್ಲಿ ಅಂದ್ರೆ ಗೌರವ ವಂದನೆಯನ್ನ ಸ್ವೀಕರಿಸ್ತಾರೆ. ಆ ನಂತರದಲ್ಲಿ ನಮ್ಮ ಪ್ರಮುಖವಾಗಿ ನಮ್ಮ ಯೋಧರು ಅಂತ ಅಂದ್ರೆ ಭೂಸೇನೆ, ನೌಕಾಪಡೆ ಜೊತೆಗೆ ವಾಯುಸೇನೆಯಿಂದ ಗಾರ್ಡ್ ಆಫ್ ಆನರ್ ಅನ್ನ ಅವರಿಗೆ ನೀಡಲಾಗುತ್ತೆ. ಸುಮಾರು 24 ಮಂದಿಯ ಯೋಧರ ಒಂದು ತಂಡ ಜೊತೆಗೆ ಓರ್ವ ಅಧಿಕಾರಿ ಇರುವಂತ ತಂಡ ಆಗಿರುತ್ತೆ. ಅಂದ್ರೆ 25 ಮಂದಿಯ ತಂಡ ಇದು. ಪ್ರಧಾನಿಗೆ ಇಲ್ಲಿ ಗಾರ್ಡ್ ಆಫ್ ಆನರ್ ಅನ್ನ ನೀಡ್ತಾರೆ. ಆ ನಂತರದಲ್ಲಿ ಪ್ರಧಾನಿಗೆ ಈ ಫಸ್ಟ್ ಗೋರ್ಖಾ ರೈಫಲ್ಸ್ ನ ಅವರು ಎಂಟ್ರಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಫಸ್ಟ್ ಗೋರ್ಖಾ ರೈಫಲ್ಸ್ ನ 5ನೇ ಬೆಟಾಲಿಯನ್ ಅವರಿಗೆ ಭದ್ರತೆಯನ್ನ ನೀಡ್ತಾ ಇರುತ್ತೆ. ಹೇಳಿ ಕೇಳಿ ನಾನು ಮೊದಲೇ ಹೇಳಿದಾಗೆ ಕೆಂಪುಕೋಟೆ ಸುತ್ತಮುತ್ತ ಇವತ್ತು ಬಹಳ ಭದ್ರತೆಯನ್ನ ನಿಯೋಜಿಸಲಾಗಿದೆ. ದೆಹಲಿಯಾದ್ಯಂತನೂ ಕೂಡ ಪ್ರತಿಯೊಂದು ರಸ್ತೆಗಳಲ್ಲೂ ಕೂಡ ಹದ್ದಿನ ಕಣ್ಣಿಟ್ಟು ಯಾವುದೇ ರೀತಿಯಾದ ಅಹಿತಕರ ಘಟನೆಗಳಿಗೆ ಕಾರಣ ಆಗಬಾರ್ದಂತ ಸನ್ನಿವೇಶಗಳು ನಡಿಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಕಣ್ಣಿಡಲಾಗಿದೆ. ಪ್ರತಿ ವಾಹನಗಳನ್ನ ಕೂಡ ಭದ್ರತೆಗೆ ಅಂದ್ರೆ ಅಲ್ಲಿ ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ. ಆ ಮಟ್ಟಿಗಿನ ಭದ್ರತೆ ಇದೆ. ದೊಡ್ಡ ವಾಹನಗಳನ್ನ ರಸ್ತೆಗಿಳಿಯದಂತೆ ಈಗ ಆಲ್ರೆಡಿ ನಿಷೇಧವನ್ನ ಕೂಡ ಮಾಡಲಾಗಿದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರು ಕೂಡ ಬರುವಂತಹ ಸಂದರ್ಭವನ್ನು ಗಮನಿಸ್ತಾ ಇದ್ವಿ. LK ಅಡ್ವಾಣಿ ಅವರು ಕೂಡ ಬಹುಶಃ ಬಂದ್ರು ಅಂತ ಕಾಣಿಸುತ್ತೆ. ಹೌದು, ಅದನ್ನು ಕೂಡ ನಾವು ಗಮನಿಸಿರಬಹುದಾಗಿದೆ. ಅಲ್ಲ, ಅಮಿತ್ ಶಾ ಅವರು ಬಂದಿರೋದನ್ನ ಗಮನಿಸ್ತಾ ಇದ್ವಿ. ಅದನ್ನ ಹೊರತುಪಡಿಸಿ ಬಹಳಷ್ಟು ಗಣ್ಯರು ಕೂಡ ದೇಶದ ಹಿರಿಯರು ಪ್ರಮುಖವಾಗಿ ಅದರಲ್ಲೂ ಕೂಡ ಸ್ವಾತಂತ್ರ್ಯಕ್ಕಾಗಿ ಹೋರಾಡದಂತಹ ಮಂದಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷ ಆಹ್ವಾನವನ್ನ ಕೊಡಲಾಗಿರುತ್ತೆ. ಈಗ ನಮ್ಮ ಜೊತೆಗಿರುವಂತವರು ಬಹಳ ವಿರಳ. ಸೊ ಹೀಗಾಗಿ ಅವರಿಗೂ ಕೂಡ ಒಂದು ಆಹ್ವಾನವನ್ನ ಕೊಡಲಾಗಿರುತ್ತೆ. ಅವರೆಲ್ಲರೂ ಕೂಡ ಬಂದು ಇವತ್ತು ಈ ಧ್ವಜಾರೋಹಣದ ಸಂದರ್ಭಕ್ಕೆ ಸಾಕ್ಷಿಯಾಗಲಿದ್ದಾರೆ.